ನಮಗೆ ಕಿವಿ ನೋವು ಬಂದಾಗ ಒಂದು ಸಣ್ಣ ಬೆಳ್ಳುಳ್ಳಿ ತಕೊಂಡು ಸ್ವಲ್ಪ ಜಜ್ಜಿ ಅದನ್ನು ತೆಳುವಾದ ಬಟ್ಟೆಯಲ್ಲಿ ಕಟ್ಟಿ ಎಷ್ಟಾಗುತ್ತೆ ಅಷ್ಟು ಕಿವಿ ಒಳಗೆ ಹಾಕಿ ಇಟ್ರೆ, ಅಡಿಗೆ ಮನೆಗೆ ಹೋದ ಕೂಡಲೇ ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಳ್ಳಿ. 20 ನಿಮಿಷ ಆದ ನಂತರ ನೀವು ಅದನ್ನು ಒಗ್ಗರಣೆಗೋ ಅಥವಾ ಏನಕ್ಕಾದ್ರೂ ಇದನ್ನು ಯೂಸ್ ಮಾಡಿ. ಯಾಕಂದ್ರೆ ಇನ್ನೊಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಪ್ರಯೋಗ ನಾನು ಹೇಳ್ತೇನೆ, ನೀವು ಆರಾಮ್ಸೆ ಮನೆಯಲ್ಲೇ ಮಾಡ್ಬೋದು. ಏನಂತ ಹೇಳಿದ್ರೆ, ಬೊಜ್ಜು ಕರಗಿಸ್ಲಿಕ್ಕೆ ಬೆಳ್ಳುಳ್ಳಿಯ ಉಪಯೋಗ. ನಮಸ್ತೆ, ನಾನು ಡಾಕ್ಟರ್ ಶೋಭಾ ರಾಣಿ, ಆಯುಷ್ ವೈದ್ಯಾಧಿಕಾರಿ. ನಾನು ಸರಕಾರಿ ಆಯುರ್ವೇದ ಚಿಕಿತ್ಸಾಲಯ, ಕೊಲ್ಲೂರು ಬಳ್ಕುಂಜೆ, ಮುಲ್ಕಿ ತಾಲೂಕು, ಇಲ್ಲಿ ನಾನು ಆಯುಷ್ ವೈದ್ಯಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ನಾವು ಬೆಳ್ಳುಳ್ಳಿ ಅಥವಾ ಗಾರ್ಲಿಕ್ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳಿದುಕೊಳ್ಳುವ. ಮೊದಲಿಗೆ ಬೆಳ್ಳುಳ್ಳಿ ಒಂದು ಮುಖ್ಯ ಮನೆಮದ್ದಿನ ಒಂದು ವಸ್ತುವಾಗಿದೆ. ಇದನ್ನು ನಾವು ಅಡುಗೆಯಲ್ಲಿ ಬಳಸ್ತೇವೆ. ಹಾಗೆ ನಮಗೆ ಕಿವಿ ನೋವು ಬಂದಾಗ, ಹೆಚ್ಚಾಗಿ ಸಣ್ಣ ಮಕ್ಕಳಲ್ಲಿ ಅಥವಾ ನಮಗೂ ಕೂಡ ಎಲ್ಲಿಯಾದ್ರೂ ಕಿವಿ ನೋವು ಬಂತು, ಸೋರುವಿಕೆ ಇದ್ರೆ ಅದು ಬೇರೆ, ಖಾಲಿ ಕಿವಿ ನೋವು ಇದೆ, ಏನು ದ್ರವ ಬರ್ತಾ ಇಲ್ಲ ಅಂತ ಹೇಳಿದ್ರೆ, ನಾವು ಈ ಎಕ್ಸ್ಪೆರಿಮೆಂಟ್ ಅನ್ನು ನಮ್ಮ ಆಸ್ಪತ್ರೆಯಲ್ಲಿ ಮಾಡಿದ್ದೇವೆ. ತುಂಬಾ ಒಳ್ಳೆ ಪಾಸಿಟಿವ್ ರಿಸಲ್ಟ್ ಬಂದಿದೆ. ಏನಂದ್ರೆ, ಒಂದು ಸಣ್ಣ ಬೆಳ್ಳುಳ್ಳಿ ತಕೊಂಡು ಸ್ವಲ್ಪ ಜಜ್ಜಿ ಅದನ್ನು ತೆಳುವಾದ ಬಟ್ಟೆಯಲ್ಲಿ ಕಟ್ಟಿ ಎಷ್ಟಾಗುತ್ತೆ ಅಷ್ಟು ಕಿವಿ ಒಳಗೆ ಹಾಕಿ ಇಟ್ರೆ, ಅರ್ಧ ಗಂಟೆಯಲ್ಲಿ ನಿಮ್ಮ ಕಿವಿ ನೋವು ಸಂಪೂರ್ಣವಾಗಿ ಮಾಯ ಆಗ್ತದೆ. ಬಟ್ಟೆಯಲ್ಲಿ ಯಾಕೆ ಕಟ್ಟಬೇಕು ಅಂತ ಹೇಳಿದ್ರೆ, ನಾವು ಜಾಗ್ರತೆ ವಹಿಸ್ಲಿಕ್ಕೆ, ಅಂದ್ರೆ ಆ ಬೆಳ್ಳುಳ್ಳಿಯಲ್ಲಿ ಆದ್ರೂ ಒಳಗೆ ಹೋಗ್ತದೆ ಅಥವಾ ಒಳಗೆ ಸೇರಿದ್ರೆ ಅಂತ ಹೇಳಿ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ನಾವು ತೆಳುವಾದ ಬಟ್ಟೆಯಲ್ಲಿ ಕಟ್ಟಿ ನೀವು ಕಿವಿಯ ಒಳಗೆ ಹಾಕಿ ಇಟ್ರೆ ಖಂಡಿತವಾಗಿ ಕಿವಿ ನೋವು ಕಡಿಮೆ ಆಗುತ್ತೆ. ಇನ್ನೊಂದು ಬೆಳ್ಳುಳ್ಳಿಯ ಒಳ್ಳೆಯ ಒಂದು ಗುಣ ಏನಂತ ಹೇಳಿದ್ರೆ, ಈಗ ನೀವು ಅಡಿಗೆಯಲ್ಲಿ ಬೆಳ್ಳುಳ್ಳಿಯನ್ನು ಯೂಸ್ ಮಾಡಬೇಕು ಅಂತ ಇದ್ರೆ, ನೀವು ಅದನ್ನು ತೆಗೆದು ಜಜ್ಜಿ 20 ನಿಮಿಷಗಳ ಕಾಲ ನೀವು ಬೆಳ್ಳುಳ್ಳಿಯನ್ನು ಹಾಗೆ ಇಟ್ಟು ಆಮೇಲೆ ಅದನ್ನು ಉಪಯೋಗಿಸಿದ್ರೆ ಅದರ ಗುಣಧರ್ಮ ಹೆಚ್ಚಾಗ್ತದೆ ಅಂತ. ಇದು ಸೈಂಟಿಫಿಕಲಿ ಇದು ಪ್ರೂವ್ ಆಗಿದೆ. ಸೊ ನೀವು ಅಡಿಗೆ ಮನೆಗೆ ಹೋದ ಕೂಡಲೇ ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಳ್ಳಿ. 20 ನಿಮಿಷ ಆದ ನಂತರ ನೀವು ಅದನ್ನು ಒಗ್ಗರಣೆಗೋ ಅಥವಾ ಏನಕ್ಕಾದ್ರೂ ಯೂಸ್ ಮಾಡ್ತೀರಲ್ಲ ಅದನ್ನು ಯೂಸ್ ಮಾಡಿ. ಯಾಕಂದ್ರೆ ಇದು ಆಕ್ಸಿಜನ್ ಒಟ್ಟಿಗೆ ಆಕ್ಸಿಡೈಸ್ ಆಗಿ ಅದರ ಗುಣಧರ್ಮ ಹೆಚ್ಚಾಗ್ತದೆ. ಇನ್ನೊಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಪ್ರಯೋಗ ನಾನು ಹೇಳ್ತೇನೆ, ಇದು ನೀವು ಆರಾಮ್ಸೆ ಮನೆಯಲ್ಲೇ ಮಾಡ್ಬೋದು. ಏನಂತ ಹೇಳಿದ್ರೆ, ಬೊಜ್ಜು ಕರಗಿಸ್ಲಿಕ್ಕೆ ಬೆಳ್ಳುಳ್ಳಿಯ ಉಪಯೋಗ. ನಾವು ಒಂದು 50 ಗ್ರಾಮ್ಸ್ ಅಷ್ಟು ಬೆಳ್ಳುಳ್ಳಿ ತಕೊಂಡು ಅರ್ಧ ಲೀಟರ್ ಹಾಲು. ಸೊ ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅರ್ಧ ಲೀಟರಿಗೆ ಹಾಲಿಗೆ ಹಾಕಿ ಕುದಿಸ್ತಾ ಬರಬೇಕು. ನೀವು ಕುದ್ದು ಅದೇನಾಗತ್ತೆ, ಹಾಲಿನ ಎಲ್ಲ ಆವಿ ಆಗ್ತದೆ ನೋಡಿ, ಆಗ ಒಂದು ಘನ ರೂಪದ ಒಂದು ನಮಗೆ ಪೇಸ್ಟ್ ತರ ಸಿಗ್ತದೆ. ಈ ಪೇಸ್ಟನ್ನು ನೀವು ಸ್ವಲ್ಪ ಒಣಗಿಸಿ ಅದರಲ್ಲಿ ಮಾತ್ರೆಗಳನ್ನು ಮಾಡಬೇಕು. ಮಾತ್ರೆಗಳನ್ನು ಮಾಡಿ ಇಟ್ಟು ನೀವು ಅದನ್ನು ನೆರಳಿನಲ್ಲಿ ಒಣಗಿಸಿ ಇಟ್ಟರೆ, ದಿನಾ ರಾತ್ರಿ ಇಂತಹ ಬೆಳ್ಳುಳ್ಳಿಯಿಂದ ತಯಾರಾದ ಇಂಥ ಮಾತ್ರೆಯನ್ನು ದಿನಾ ರಾತ್ರಿ 2 ತಿಂತಾ ಬಂದರೆ, ಬಿಸಿ ನೀರಲ್ಲಿ ರಾತ್ರಿ ಮಲಗುವಾಗ 2 ಮಾತ್ರೆಯನ್ನು 48 ದಿನಗಳವರೆಗೆ ನೀವು ಸೇವನೆ ಮಾಡ್ತಾ ಬಂದರೆ ಖಂಡಿತವಾಗಿ ಎಕ್ಸ್ಟ್ರಾ ಫ್ಯಾಟ್ ಅಥವಾ ಬೊಜ್ಜು ಯಾವ ಜಾಗದಲ್ಲಿ ಇದೆ ನೋಡಿ, ಅಲ್ಲಿಂದ ಖಂಡಿತವಾಗಿ ಅದು ಕರಗ್ತಾ ಬರ್ತದೆ. ಇದು ಒಂದು ತುಂಬಾ ಒಳ್ಳೆಯ ಉಪಯೋಗ. ಇದನ್ನು ಕೂಡ ನಾವು ಮಾಡಿ ಉಪಯೋಗಿಸಿದ್ದೇವೆ, ತುಂಬಾ ಒಳ್ಳೆಯ ಪರಿಣಾಮ ಕೊಟ್ಟಿದೆ. ಆದ್ರಿಂದ ಬೆಳ್ಳುಳ್ಳಿ ನಮ್ಮ ಮನೆಮದ್ದಿನಲ್ಲಿ ತುಂಬಾ ಉಪಯುಕ್ತವಾದ ಒಂದು ವಸ್ತಾಗಿದೆ. ಇದನ್ನು ನೀವೆಲ್ಲರೂ ಉಪಯೋಗಿಸಿ ಈ ಬೆಳ್ಳುಳ್ಳಿಯಿಂದ ತಯಾರವಾದ ಮಾತ್ರೆಯನ್ನು ಮಾಡಿ ಇದನ್ನು ಸೇವನೆ ಮಾಡಿ ಅಂತ ನಾನು ಹೇಳ್ತೇನೆ. ನಮಸ್ತೆ.